ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ತುಂಬ ಟೇಸ್ಟಿಯಾಗಿ ಹಾಗೂ ಸುಲಭವಾಗಿ ಇನ್ಸ್ಟೆಂಟ್ ಆಗಿ ಮಾಡಬಹುದಾದ ಮಾವಿನ ಉಪ್ಪಿನಕಾಯಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ. ನೋಡಿ, ನಾನಿಲ್ಲಿ 2 ದೊಡ್ಡ ಮಾವಿನಕಾಯಿಯನ್ನು ತೆಗೆದಿದ್ದೇನೆ. ಅದನ್ನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಸಣ್ಣ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಬೇಕು. ನೋಡಿ, ಹೀಗೆ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿದ ನಂತರ ಇದಕ್ಕೆ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಇದನ್ನು ಉಪ್ಪು ಚೆಂದ ಹಿಡಿತದಲ್ಲಿ ಇದಕ್ಕೆ ಅಷ್ಟುವರೆಗೆ ನಮಗೆ ಇದನ್ನು ಸ್ವಲ್ಪ ಹೊತ್ತು ಇಡೋಣ. ತುಂಬ ಹೊತ್ತೇನು ಬೇಡ, ಒಂದು 3-4 ಗಂಟೆ ಇಟ್ಟರೆ ಸಾಕು. ಹಾಗೆ ಇದು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಉಪ್ಪನ್ನು ಹಾಕಿದ ನಂತರ ನೋಡಿ, ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಉಪ್ಪು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಉಪ್ಪು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಆಗಿದ ನಂತರ ನಮಗೆ ಇದನ್ನು ಒಂದು 3-4 ಗಂಟೆ ಚೆನ್ನಾಗಿ ಇದನ್ನು ಉಪ್ಪು ಹಿಡಿಯುವವರೆಗೆ ಚೆನ್ನಾಗಿ ಇದನ್ನು ಮುಚ್ಚಿ ಇಡೋಣ. ನೋಡಿ, ಈಗ ಇದಕ್ಕೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿದಿದೆ. ಉಪ್ಪು ಹಿಡಿದ ನಂತರ ನೋಡಿ, ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಸ್ವಲ್ಪ ಯೆಲ್ಲೋ ಕಲರ್ ಆಗುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಉಪ್ಪು ಹಿಡಿದಿದೆ. ಹೀಗೆ ಇದನ್ನು ವಾಪಸ್ ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೇಕಾದ ಮಸಾಲೆಯನ್ನು ಚೆನ್ನಾಗಿ ರೆಡಿ ಮಾಡೋಣ. ಮಾವಿನಕಾಯಿಯ ಮಸಾಲೆ ಮಾಡಲು ತುಂಬ ಕಷ್ಟ ಏನಿಲ್ಲ, ಈಸಿಯಾಗಿ ಮಾಡಬಹುದು. ನೋಡಿ, ನಾನು ಇಲ್ಲಿ ಒಂದು ಪ್ಯಾನ್ ತೆಗೆದಿದ್ದೇನೆ. ಅದಕ್ಕೆ ಈಗ ಒಂದು ಅರ್ಧ ಕಪ್ಪಷ್ಟು, ಅರ್ಧ ಏನಲ್ಲ, ಒಂದು 1/4 ಕಪ್ಪಷ್ಟು ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಈ ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ಮಾಡಿದ ನಂತರ ಇದನ್ನು ನಮಗೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಬೇಕು. ಫ್ರಿಜ್ನಲ್ಲಿ ಇಟ್ಟರೆ ಎಷ್ಟು ದಿನ ಬೇಕಾದರೂ ನಮಗೆ ಅದನ್ನು ಯೂಸ್ ಮಾಡಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಎಷ್ಟು ದಿನ ಕಳೆದ ಮೇಲೆ ಅದು ಯೂಸ್ ಮಾಡ್ತೀವಿ ಅಷ್ಟು ಟೇಸ್ಟಾಗಿರುತ್ತೆ. ಆಗ ಮಾಡಿದ ದಿನವೇ ಯೂಸ್ ಮಾಡಬಾರ್ದು. ಮಾಡಿ ಒಂದು 2 ದಿನ 3 ದಿನ ಎಲ್ಲ ಆದಮೇಲೆ ನಾವು ಅದನ್ನು ಯೂಸ್ ಮಾಡಿದರೆ ಅದರ ಟೇಸ್ಟ್ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಸಾಸಿವೆ ಎಲ್ಲ ರೋಸ್ಟ್ ಆಗಿದೆ. ನಂತರ ಈಗ ನಾನು ಇದಕ್ಕೆ ಸಣ್ಣ ಜೀರಿಗೆ ಉಂಟಲ್ಲ, ಅದನ್ನು ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ಈಗ ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆಯಲ್ಲ. ಈಗ ಇದನ್ನು ನಮಗೆ ಒಂದು ಪ್ಲೇಟ್ಗೆ ಹಾಕೋಣ. ನಾವು ರೋಸ್ಟ್ ಮಾಡಿದ ನಂತರ ಎಲ್ಲವನ್ನೊಂದು ಪ್ಲೇಟಿಗೆ ಹಾಕೋಣ. ನಂತರ ಈಗ ನಾನು ಮೆಂತ್ಯೆಯನ್ನು ಹಾಕ್ತಾ ಇದ್ದೇನೆ. ಮೆಂತ್ಯೆಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡೋಣ. ರೋಸ್ಟ್ ಮಾಡಿದ ನಂತರ ಪ್ಲೇಟ್ಗೆ ಹಾಕಿದರೆ ಸಾಕು. ಚೆನ್ನಾಗಿ ಇದು ರೋಸ್ಟ್ ಆಗಬೇಕು. ನೋಡಿ, ಈಗ ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ನಮಗೆ ಪ್ಲೇಟ್ಗೆ ಹಾಕೋಣ. ಈಗ ಇದು ತಣ್ಣಗೆ ಆದ ನಂತರ ನಮಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಈಗ ಇದು ತಣ್ಣಗೆ ಆಗಲಿ, ಅಷ್ಟರಲ್ಲಿ ನಮಗೆ ಮಿಕ್ಸಿ ಜಾರ್ ತೆಗೆಯೋಣ. ಈಗ ಅದಕ್ಕೆ ನಾವು ತಣ್ಣಗೆ ಆದ ಈಗ ನಾವು ರೋಸ್ಟ್ ಮಾಡಿದ ಐಟಮ್ಸನ್ನು ಹಾಕೋಣ. ಈಗ ನೆಕ್ಸ್ಟ್ ಇದೀಗ ನಮಗೆ ಮಸಾಲೆ ಪುಡಿಗಳನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡೋಣ. ಅಷ್ಟರಲ್ಲಿ ನಮಗೆ ಇಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡೋಣ. ನಾನು ಇಲ್ಲಿ ಒಂದು ಪ್ಯಾನಿಗೆ 3-4 ಟೇಬಲ್ ಸ್ಪೂನಷ್ಟು ಎಳ್ಳೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಳ್ಳೆಣ್ಣೆ ಹಾಕಿದ ನಂತರ ಸಾಸಿವೆ ಹಾಕಿ ಅದು ಚೆನ್ನಾಗಿ ಹೊಡಿತದಲ್ಲ, ಅದರ ನಂತರ ನಮಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡೋಣ. ಮಾಡಿದ ನಂತರ ನಾವು ಪುಡಿ ಮಾಡಿದ ಮಸಾಲೆ ಪುಡಿಗಳು ಉಂಟಲ್ಲ, ಅದನ್ನು ನಮಗೆ ನಾವು ಕಟ್ ಮಾಡಿ ಉಪ್ಪನ್ನು ಹಾಕಿ ಉಪ್ಪಿಡಿದ ಮಾವಿನಕಾಯಿ ಉಂಟಲ್ಲ, ಅದಕ್ಕೆ ಈ ಪುಡಿಗಳನ್ನು ಹಾಕೋಣ. ಹಾಕಿದ ನಂತರ ನಾವೀಗ ಒಗ್ಗರಣೆ ಮಾಡಿದ್ದನ್ನು ಇದೇ ಪಾತ್ರೆಗೆ ಹಾಕೋಣ. ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ವಿನೆಗರನ್ನು ಆ್ಯಡ್ ಮಾಡೋಣ. ವಿನೆಗರ್ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ.
ಈ ಉಪ್ಪಿನಕಾಯಿ ಹಾಕಿದ ನಂತರ ಇದನ್ನು ನಮಗೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಬೇಕು. ಆಗ ಒಂದು 2-3 ದಿನ ಕಳೆದ ಮೇಲೆ ನಮಗೆ ಇದನ್ನು ಯೂಸ್ ಮಾಡೋಣ. ಆಗ ಅದರ ಟೇಸ್ಟ್ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ ನಮ್ಮ ಉಪ್ಪಿನಕಾಯಿ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಆಗ ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.